ಗ್ರಾಮ ಲೆಕ್ಕಿಗರಿಗಿಲ್ಲ ಮೂಲಸೌಕರ್ಯ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಂದುವರಿದ ಧರಣಿ. ಮೂಲಸೌಕರ್ಯವಿಲ್ಲದೆ ಬಳಲುತ್ತಿರುವ ಗ್ರಾಮ ಲೆಕ್ಕಿಗರಿಗೆ ಸರ್ಕಾರ ಕಚೇರಿ ಸಹಿತ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಆರಂಭಿಸಿರುವ ಅನಿರ್ದಿಷ್ಟ ಕಾಲದ ಧರಣಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಂದುವರೆದಿದೆ. ಗ್ರಾಮ ಲೆಕ್ಕಿಗರು ನಿನ್ನೆಯಿಂದ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಮುಷ್ಕರ ಆರಂಭಿಸಿದ್ದರಿಂದ ತಾಲೂಕು ಕಚೇರಿ ಹಾಗೂ ನಾಡ ಕಚೇರಿಗಳಲ್ಲಿ ಕೆಲಸ ಕಾರ್ಯ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಜಿಲ್ಲೆಯಾದ್ಯಂತ ನೂರಾರು ಗ್ರಾಮ ಲೆಕ್ಕಿಗರು ಇಂದು ಬೆಳಗ್ಗೆಯಿಂದ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಡಿಸಿ ಕಚೇರಿ ಮುಂಭಾಗ ಮೌನ ಧರಣಿ ಮುಂದುವರಿಸಿದರು. ಸರ್ಕಾರ ಗ್ರಾಮ ಲೆಕ್ಕಿಗರಿಗೆ ಕಚೇರಿ ಸಹಿತ ಯಾವುದೇ ಸೌಕರ್ಯವನ್ನ ಕಲ್ಪಿಸದೆ ನಿರ್ಲಕ್ಷ್ಯ ಮಾಡಿದೆ. ಗ್ರಾಮ ಲೆಕ್ಕಿಗರು ಗ್ರಾಮಗಳ ಅರಳಿಕಟ್ಟೆಯಲ್ಲಿ ಕುಳಿತು ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರ ಗ್ರಾಮ ಲೆಕ್ಕಿಗರ ಬೇಡಿಕೆ ಈಡೇರಿಸಿದ ಹೊರತು ರಾಜ್ಯಾದ್ಯಂತ ಮುಷ್ಕರ ನಿಲ್ಲುವುದಿಲ್ಲ ಎಂದು ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್ ಎಚ್ಚರಿಕೆ ನೀಡಿದರು. ನಮ್ಮ ಸಚಿವರ ಆಪ್ತ ಕಾರ್ಯಕರ್ತರು ಅವರಿಗೆ ನಾವು ಅದನ್ನು ತಿಳಿಸಿದ್ದೀವಿ. ಹಾಗೆ ಎಲ್ಲರನ್ನೂ ನಮ್ಮ ಅಧ್ಯಕ್ಷ ಏನು ಹೇಳಿದ್ದಾರೆ ಅಂತಂದರೆ ಒಂದು 5 ಜನ ಬನ್ನಿ ಅಂತ ಕೇಳೋದು. ರಮೇಶ್ ಸರ್ ಕಂದಾಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಏನು ಈಗ ಕಳೆದ 2-3 ದಿನದಿಂದ ಮುಷ್ಕರ ನಿರತರಾಗಿ ತಮ್ಮ ತಾಲೂಕು ಮಟ್ಟದಲ್ಲಿ ನಾನು ಮಾಡ್ತಾಯಿದ್ವಿ. ಅದನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ವಿ. ತಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತೇನು ಮಾನ್ಯ ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ಮನವಿ ಸಲ್ಲಿಸಿದರೆ ಈ ಮನವಿಯನ್ನು ರೆಡ್ಡಾಗಿ ಸ್ವಲ್ಪ ತಮ್ಮ ಬೇಡಿಕೆಗಳನ್ನು ಏನು ಈಡೇರಿಸಬೇಕು ಅಂತ ಕೋರ್ಕೊಂಡಿದ್ದೀವಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತೀನಿ. ಯಾರೂ ಸಹ ಇದಕ್ಕೆ ದುಡ್ಡಿಗೆಡಬಾರ್ದು ಅಂತ ಕೋರ್ಟ್ ರಮೇಶಣ್ಣ ಎರಡನೇ ದಿನ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ ನಿನ್ನೆ ದಿನ ತಾಲೂಕು ಮಟ್ಟದಲ್ಲಿ ಆ ತಾಲೂಕು ಅಧ್ಯಕ್ಷಗಳ ನೇತೃತ್ವದಲ್ಲಿ ಏನು ಮುಷ್ಕರ ಮಾಡಿದ್ದೀವಿ, ಯಶಸ್ವಿಯಾಗಿ ಮುಷ್ಕರ ಮಾಡಿದ್ದೀವಿ. ಎರಡನೇ ದಿನ ಸರ್ಕಾರ ಈವರೆಗೂ ನಮ್ಮ ಕಷ್ಟ ಸುಖಗಳನ್ನ ಕೇಳಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿದ ಕಾರಣ ಇವತ್ತು ಸಹ ಮುಂದುವರಿಸ್ತಾ ಇದ್ದೀವಿ. ಇವತ್ತು ಜಿಲ್ಲಾ ಸಂಘದಲ್ಲಿ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಈ ಮುಷ್ಕರನ ನಾವು ನಡೆಸ್ತಾ ಇದ್ದೀವಿ. ಏನು ಯಾವುದೇ ಥರ ನಾವು ಪ್ರತಿಭಟನೆ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇಲ್ಲ. ಮೌನವಾಗಿ ನಾವು ಕಪ್ಪು ಪಟ್ಟಿ ಧರಿಸುವಂಥ ಮೂಲಕ ನಾವು ಈ ಮುಷ್ಕರನ ಮಾಡ್ತಾ ಇದ್ದೀವಿ. ಇದರ ಕಾರಣ ಏನು ಅಂತಂದರೆ ನಮಗೆ ಸರ್ಕಾರ ಯಾವುದೇ ಥರ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ಮೂಲಭೂತ ಸೌಲಭ್ಯಗಳನ್ನ ನೀಡಬೇಕು ಅಂತ ಮತ್ತು ನಮ್ಮದೇ ಆದಂಥ ಕೆಲವು ಸರ್ವಿಸ್ ಮ್ಯಾಟರ್ಸ್ಗಳಿದೆ. ಪತಿ ಪತ್ನಿಯರ ಪ್ರಕರಣ, ಅಂತರ್ಜಿಲ್ಲಾ ವರ್ಗಾವಣೆ, ಈ ರೀತಿ ಹಲವಾರು ಸಮಸ್ಯೆಗಳು ನಾವು ಪಟ್ಟಿ ಮಾಡಿದ್ದೀವಿ. ಏನು ನಮ್ಮ ಬೇಡಿಕೆಗಳಿದೆ ಆ ಬೇಡಿಕೆಗಳು ಈಡೇರೋ ತನಕ ನಾವು ಈ ಮುಷ್ಕರನ ಖಂಡಿತವಾಗ್ಲೂ ಕೈ ಬಿಡಲ್ಲ ಅಂತೇಳಿ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಮ್ಮ ಏನು ಬೇಡಿಕೆಗಳಿದೆ ಅದನ್ನು ಖಂಡಿತವಾಗ್ಲೂ ಈಡೇರಿಸಿ ನಿಮ್ಮ ಸರ್ಕಾರಿ ಕೆಲಸಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ಬೇಡಿಕೆಗಳು ಈಡೇರಿದ ಪಕ್ಷದಲ್ಲಿ ಈ ಮುಷ್ಕರನ ಮುಂದುವರಿಸ್ತೀವಿ ನಾವು ಅಂತ ಹೇಳಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ. ಅಲ್ಲ, ಅದು ನಮ್ಮ ರಾಜ್ಯ ಸಂಘ ಏನು ನಿರ್ಣಯ ತಗೊಳ್ತದೆ ಅದರ ಮೇಲೆ ನಾವು ಮುಂದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ನಿರ್ಣಯ ತಗೋತೀವಿ. ಕೊನೆಗೆ ನಾವು ಇಲ್ಲಿ ಈಗ ಮೈಸೂರು ಜಿಲ್ಲೆಯಾದ್ಯಂತ ತಾಲೂಕು ಕಚೇರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾಡಿದ್ದೀವಿ. ಸರ್ಕಾರ ನಮ್ಮ ಏನು ಬೇಡಿಕೆಗಳನ್ನ ಈಡೇರಿಸಿದ ಪಕ್ಷದಲ್ಲಿ ನಾವು ಫ್ರೀಡಮ್ ಪಾರ್ಕ್ಗೆ ಹೋಗಿ ಅಲ್ಲೂ ಸಹ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಸಹ ಸಿದ್ಧರಿದ್ದೇವೆ.